ಬಟ್ಟೆಗಳೆಲ್ಲ ಸೇಲ್ ಮಾಡಿಬಿಡ್ಲಾ ಅಥವಾ ರೆಂಟಿಗೆ ಕೊಟ್ಬಿಡ್ಲಾ ಗೊತ್ತಾಗ್ತಾ ಇಲ್ಲ. ಎಷ್ಟು ಬಟ್ಟೆ ಇದೆ ನೀವೇ ನೋಡಿ. ಈ ಪ್ಯಾಕಿಂಗ್ ನೋಡಿದ್ರೆ ನಿಮಗೆ ಇದು ಹೊಸ ಬಟ್ಟೆ ತೊಗೊಂಡು ಬಂದಿರೋದು ಅನಿಸುತ್ತಾ ಅಥವಾ ಯೂಸ್ ಮಾಡಿರೋದನ್ನ ಫೋಲ್ಡ್ ಮಾಡಿ ಇಟ್ಟಿರೋದು ಅನಿಸುತ್ತಾ. ಇದು ಹೊಸ ಬಟ್ಟೆ ಅಲ್ಲ, ಸುಮಾರು 10 ವರ್ಷದ ಬಟ್ಟೆ. ನೀಟಾಗಿ ಫೋಲ್ಡಿಂಗ್ ಮಾಡಿ ಕವರ್ಗೆ ಹಾಕಿ ಇಟ್ಟಿದ್ದೀನಿ. ಎಲ್ಲ ಗದ್ದಲ ಬದಲ ಮಾಡಿಟ್ಟಿದ್ಲು, ಎಲ್ಲ ಕ್ಲೀನಾಗಿ ಮಡಚಿ ಇಟ್ಟಿದ್ದೀನಿ. ಈ ಹೆಣ್ಮಕ್ಳಿಗೆ ಬರೀ ಬಟ್ಟೆ ಇಲ್ಲ ಅನ್ನೋದೊಂದು ಬಿಟ್ಟರೆ ಬಟ್ಟೆನ ಎಷ್ಟು ನೀಟಾಗಿ ಇಟ್ಕೋಬೇಕು ಅನ್ನೋದೇ ದೊಡ್ಡ ಕಷ್ಟ ಅವ್ರಿಗೆ. ಇದೆಲ್ಲ ಟ್ರೆಡಿಷ್ನಲ್ಲು ಹಾಕೊಳ್ಳಲ್ಲ. ನಿಂಗೆ ಸುಮಾರು ಇದು ಒಂದು 8 ವರ್ಷ ಆಗಿದೆ. ರೇಷ್ಮೆ ಸ್ಯಾರಿನ ತೊಗೊಂಡು ಹೊಲಿಸಿದೆ. ಆವಾಗ ಟ್ರೆಂಡಿಂಗ್ ಇತ್ತು ಈ ಥರ ಬ್ಲೌಸ್ಗೆಲ್ಲ ವರ್ಕ್ ಮಾಡೋದು. ಈ ಥರ ವರ್ಕ್ ಮಾಡಿಸಿದೆ, ಹ್ಯಾಂಡ್ ವರ್ಕ್. ಸುಮಾರು ಒಂದು 8 ವರ್ಷ ಆದರೂ ಏನೂ ಆಗಿಲ್ಲ. ಇವಳು ಹಾಕೊಳ್ಳೋದೇ ಇಲ್ವಲ್ಲ. ಒಂದು ಸಲ ಹಾಕಿಟ್ರೆ ಹೊಟ್ಟೆ ಉರಿಯುತ್ತೆ ನನಗೆ, ಆದರೆ ಬಿಡೋದಿಲ್ಲ. ಬೇಕು ಅಮ್ಮ ಅಂತಾಳೆ, ಆದರೆ ಹಾಕೊಳ್ಳಲ್ಲ. ಇದಾದಮೇಲೆ ಇನ್ನೊಂದು ಈ ಲಂಗ ನೋಡಿ, ಬಾಟಲ್ ಗ್ರೀನ್ಗೆ ಮೆರೂನ್ ಬಾರ್ಡರು. ಮೀಶೋದಲ್ಲೆಲ್ಲ ನೋಡಿರ್ತೀರ ನೀವು, ಲಂಗ ರೆಡಿನೇ ಬಂತು, ಜೊತೆಗೆ ಫ್ರಾಕ್ ಥರ ಬಂತು. ನಾನು ಬಟ್ಟೆನ ತರಿಸಿ ಸ್ಟಿಚ್ ಮಾಡಿಸಿರೋದು. ನೋಡಿದ್ದು ಸ್ಯಾರಿ ಬ್ಲೌಸ್ ಥರ ಫುಲ್ ಬಾರ್ಡ್ರ್, ಫುಲ್ ಸ್ಲೀವ್ಸಿಗೆ ಬರುತ್ತೆ ತೋಳಿಗೆ. ಅದಕ್ಕೆ ಒಂದು ವೇಲು ತುಂಬಾ ಚೆನ್ನಾಗಿದೆ. ಸಾಲದಕ್ಕೆ ಸೊಂಟಕ್ಕೆ ಅಂತ ಒಂದು ಬೆಲ್ಟು ಕೂಡ ರೆಡಿ ಕೊಟ್ಟಿದ್ರು. ಆ ಲಂಗನ ನಾನು ಸ್ಟಿಚ್ ಮಾಡಿಸಿರೋದು, ಲಂಗ ಬ್ಲೌಸು. ಬೆಲ್ಟು ಮತ್ತು ವೇಲು ಈ ಥರ ಬಂದಿತ್ತು. ಈ ಲಂಗದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಆನೆ, ನವಿಲು. ಇದು ಫುಲ್ಲು ಒಂದು ಬಾರ್ಡ್ರೆ, ದೊಡ್ಡ ಬಾರ್ಡ್ರೆ ತರಿಸ್ಕೊಂಡಿದ್ದೆ. ನಾನು ಕೆಲವೊಂದು ಬಾರ್ಡರ್ ಚಿಕ್ಕದಿದ್ರೆ ಸ್ಯಾರಿ ತೊಗೊಂಡು ಸ್ಟಿಚ್ ಮಾಡಿಸಿದ್ರೆ ನಾನು ಆ ಮೇಲ್ಗಡೆ ಭಾಗದ್ದು ಕಟ್ ಮಾಡಿಸಿ ಕೆಳಗಡೆಗೆ ಅಟ್ಯಾಚ್ ಮಾಡಿಸ್ತೀನಿ. ಅವಾಗ ಇಷ್ಟೇ ದೊಡ್ಡ ಬರುತ್ತೆ. ಇದು ಇರಲಿಲ್ಲ, ಪೀಸ್ ಅಲ್ವಾ, ಹಂಗಾಗಿ ಸ್ವಲ್ಪ ದೊಡ್ಡ ಬಾರ್ಡ್ರೆ ಬಂದಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು ಕ್ವಾಲಿಟಿ. ನಾನು ಇವಾಗ ಫ್ಲಿಪ್ಕಾರ್ಟಿಂದ ಸುಮಾರು 24 ಬ್ಯಾಗು, ನಿಮಗೆ ಏನಾದರೂ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಈ ಥರದನ್ನು ತರಿಸ್ಕೊಂಡಿದ್ದೀನಿ. ಯಾಕೆಂದರೆ ನೀಟಾಗಿ ಫೋಲ್ಡಿಂಗ್ ಮಾಡಿ ಆ ಬಟ್ಟೆ ಒಳಗಡೆ, ಲಂಗದೊಳಗಡೆ ದಾವಣಿ ಆಗ್ಬೋದು, ಬ್ಲೌಸ್ ಆಗ್ಬೋದು, ಅದಕ್ಕೆ ಬೇಕಾಗಿರೋದನ್ನೆಲ್ಲ ಹಾಕಿ ನೀಟಾಗಿ ಕವರ್ ಒಳಗಡೆ ಹಾಕಿ ಪ್ಯಾಕ್ ಮಾಡಿಬಿಟ್ರೆ ಅವರು ಅವಾಗ ಬಟ್ಟೆಗಳನ್ನ ತುಂಬ ಎಲ್ಲನೂ ಅದಾಕೊಳ್ಳೋದ ಅಂತ ಎಲ್ಲ ತೆಗೆದು ಹಂಡಕ್ಕಿನ್ನ ಅವ್ರಿಗೆ ಯಾವ್ದು ಬೇಕು 1-2 ಆ ಸಲ ಹಾಕೊಳ್ಳುವಾಗ ಸೆಲೆಕ್ಟ್ ಮಾಡಿಕೊಂಡ್ರೆ ಅವೆರಡು ಮಾತ್ರ ಗಲೀಜಾಗಿರುತ್ತೆ, ಇಷ್ಟ ಆಗಿರೋದು ಹಾಕೋತಾರೆ. ಇನ್ನೊಂದು ಬೇಕಿದ್ರೆ ಫಂಕ್ಷನ್ ಮುಗಿದ್ಮೇಲೆ ಫೋಲ್ಡ್ ಮಾಡಿಡ್ಬೋದು. ಹಂಗಾಗಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಕೂಡ. ಇದು ಬರೀ ಲಂಗ ದಾವಣಿಗೆ ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳದು ಯಾವ್ದಾರು ಸೆಟ್ ಇದ್ದರೆ ಹಾಕಿಡ್ಬೋದು, ಇಲ್ಲ ನಾವು ಸ್ಯಾರಿಗಳಿದ್ರೂ ಹಾಕಿಡ್ಬೋದು. ನೀಟಾಗಿರುತ್ತೆ. ತುಂಬ ಲಂಗಗಳಿರೋದ್ರಿಂದ ನಾನು ಒಂದ್ರ ಮೇಲೆ ಒಂದು ಎಷ್ಟೇ ಜೋಡಿಸಿಟ್ರು ಒಂದು ಇಳಿವಾಗ ಎಲ್ಲ ಬಿದ್ದೋಗಿ ಹಾಳಾಗ್ತಾಯಿತ್ತು. ಆ ಕಾರಣಕ್ಕೋಸ್ಕರ ನಾನು ಈ ಬ್ಯಾಗ್ನ ತರಿಸಿದ್ದೀನಿ. ಜಿಪ್ ಇದೆ, ಚೆನ್ನಾಗಿದೆ ಬ್ಯಾಗು. ಮತ್ತು ಇಲ್ಲಿ ನನಗೆ ಕಾಣುತ್ತೆ ಯಾವ ಡ್ರೆಸ್ಸು ಇದು ಅಂತ. ಒಂದು ಕಡೆ ಸ್ವಲ್ಪ ಕಾಟನ್ ಕ್ಲಾತ್ ಥರ ಇದೆ. ನಿಮಗೂ ಇಷ್ಟ ಆದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು ಲಿಂಕ್ ಹಾಕ್ತೀನಿ. ನೀಟಾಗಿರುತ್ತೆ ಇದರಲ್ಲಿ. ನನಗಂತೂ ಇಷ್ಟ ಆಯಿತು. ಸುಮಾರು 1-2 ವರ್ಷ ಅವಳಿಗೆ ಬಟ್ಟೆಗಳನ್ನ ಹೇಗೆ ಇಟ್ಕೋತೀಯ ನೋಡೋಣ, ಮಡ್ಚಿ ಎತ್ತಿಟ್ಕೋ ಅಂದರೆ ಅವ್ರಿಗೆ ಐಡಿಯಾನೇ ಬರಲ್ಲ ಬಿಡಿ. ಈಗಿನ ಮಕ್ಕಳಿಗೆ ಯಾವ ಥರ ನೀಟಾಗಿರ್ಬೇಕು. ನಾನು ಜೋಡಿಸ್ಕೊಟ್ರು ಕೊನೆಗೆ ಒಂದು ಸಲ ಅವಳು ಒಂದನ್ನು ತೆಗಿಯೋಕೆ ಹೋಗಿ ಸುಮಾರು 2-3 ಕೆಳಗಡೆ ಬೀಳ್ಸಿರ್ತಾಯಿದ್ಲು. ಮತ್ತು ಅದನ್ನು ಇಟ್ಟು ಸರಿ ಫೋಲ್ಡ್ ಮಾಡೋಕ್ಕಾಗದೆ ಮತ್ತು ಹಂಗೆ ತುಂಬೋದು. ಅದು ಮತ್ತೆ ಬೇರೆ ಬಟ್ಟೆ ಎತ್ಕೊಳಕ್ಕೆ ಹೋಗಿ ಮತ್ತೆ ಹಾಳಾಗೋದು, ಹಿಂಗೆ ಆಗ್ತಾಯಿತ್ತು. ಹಾಗಾಗಿ ನಾನು ಈ ಥರದೊಂದು ಐಡಿಯಾ ಮಾಡಿ ಒಂದಿನ ಎಲ್ಲ ಹಾಕ್ಬಿಟ್ಟಿದ್ದೆ ಬಾಲ್ಕನಿಲಿ ಎಳೆ ಬಿಸಿಲಿಗೆ ಹಾಕಿ ನೀಟಾಗಿ ಸ್ವಲ್ಪ ಒಣಗಿಸಿ. ಇವಾಗ ಕೆಲವೊಂದನ್ನು ಐರನ್ ಮಾಡೋವನ್ನೆಲ್ಲ ಐರನ್ ಮಾಡಿ ಎತ್ತಿಟ್ಟರೆ ನೀಟಾಗಿರುತ್ತೆ. ಇವಾಗ ಲಾಸ್ಟಲ್ಲಿ ಎಲ್ಲ ಬಟ್ಟೆ ಆದಮೇಲೆ ನಿಮ್ಗೊಂದು ಸಲ ತೋರಿಸ್ತೀನಿ ಎಷ್ಟು ಬಟ್ಟೆಗಳನ್ನ ಹಿಂಗೆ ಇಟ್ಟಿದ್ದೀವಿ ಅಂತ. ಇನ್ನೊಂದೇನೆಂದರೆ ಅವಳಿಗೆ ಸುಮಾರು ಅವಳಿಗೀಗ 20 ವರ್ಷ ಅಂದ್ಕೊಳ್ಳಿ. 8 ವರ್ಷ ಇದ್ದಾಗ ಇದನ್ನು ಹೊಲಿಸಿದ್ದು ಫಸ್ಟ್ ಟೈಮ್. ಒಂದು ಸಂಕ್ರಾಂತಿಗೆ 3 ಮೀಟ್ರ್ ಬಟ್ಟೆ ತೊಗೊಂಡು ಕೊಟ್ಟು ಎಕ್ಸ್ಟ್ರಾ ಬ್ಲೌಸ್ಗೆ ನಾನು ಬಟ್ಟೆ ತಂದು ಕೊಟ್ಟಿದ್ದೆ. ಅದಕ್ಕೂ ನಾನೇ ಏನೋ ವರ್ಕ್ ಮಾಡಿ ಅದು ಫೋಟೋ ಇದೆ. ಆಮೇಲೆ ಅದನ್ನು ಬಿಚ್ಕೊಳ್ಳೋ ಥರ ಪಾಪ ಅವರು ನನಗೆ ಗೊತ್ತಿರೋ ಆಂಟಿನೇ, ನನಗೆ ಚಿಕ್ಕಮ್ಮನೇ ಆಗಬೇಕು, ಪ್ರಮೀಳಾ ಅಂತ. ಅವರು ನನಗೆ ಸ್ಟಿಚ್ ಮಾಡಿ ಸುಮಾರು ಒಂದು ಅಡಿ ಅಷ್ಟು ಒಳಗಡೆಗೆ ಹಿಡ್ದು ಹೊಲಿದಿದ್ರು ಅವಾಗಲೇ. ಯಾಕೆಂದರೆ ಬೆಳೆಯೋ ಹುಡುಗಿ ಯೂಸ್ ಆಗುತ್ತೆ ಅಂತ. ಆ ಬ್ಲೌಸ್ ಚಿಕ್ಕದಾದಮೇಲೆ ನಾನು ಇವಾಗ ಅದಕ್ಕೆ ಮ್ಯಾಚ್ ಆಗೋ ಥರ ಇದು ಟಾಪು ಅಂದರೆ ಚೂಡಿದಾರ್ಗೂ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಅದ್ರ ಮೇಲೂ ಹಾಕ್ಕೋಬೋದು. ಬರೀ ಲಂಗ ಬ್ಲೌಸ್ ಥರನೇ ಹಾಕೊಳ್ಳೋಕ್ಕಿಂತ ಈ ಥರ ಒಂದು ಸಲ ಹಾಕೋದು ಚೆನ್ನಾಗಿರುತ್ತೆ ಅಂತ ನಾನು ಆ ಲಂಗನ ಬಿಚ್ಚಿ ಐರನ್ ಮಾಡಿ ಇವಾಗ ಈ ಥರ ಇದಕ್ಕೆ ಒಂದು ಸೆಟ್ ಮಾಡಿ ಇಟ್ಟಿದ್ದೀನಿ. ಇನ್ನು ಅದಾದಮೇಲೆ ಅವ್ಳಿಗಂತೂ ಲಂಗ ಬ್ಲೌಸ್ಗಳು ಬೇಡ ಅಂದರೂ ಕೇಳಲ್ಲ. ಇದು ನೋಡಿ, ಇದು ಸುಮಾರು ನಮ್ಮನೆ ಗೃಹ ಪ್ರವೇಶದ ಲಂಗ. ಇದು 10ನೇ ವರ್ಷ ಅವಳಿಗೆ. ಇದೊಂದು ಅವಾಗ ಸ್ಟಾರ್ಟಿಂಗ್ ಇದೆಲ್ಲ ಟ್ರೆಂಡಿಂಗು ಸಖತ್ತು. ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಕ್ರೀಮ್ ಕಲರು ನೋಡಿ, ಎಷ್ಟು ವರ್ಷ 10 ವರ್ಷ ಆದರೂ ಏನೂ ಆಗಿಲ್ಲ. ಆವಾಗಲೂ ನಾನು ಬೋಟಿಕಲ್ಲೇ ಸ್ಟಿಚ್ ಮಾಡಿಸಿದೆ. ಇದು ದಾವಣಿನಲ್ಲೇ ಪಾಪ ಅವರು ಬಟ್ಟೆ ತೊಗೊಂಡು ಈ ಥರ ಸ್ಟಿಚ್ ಮಾಡಿದ್ದು. ಇವಾಗ ದಕ್ಷತಾಗೆ ಆಗ್ತಾಯಿಲ್ಲ, ಸರಿ ಆದ್ಯನ್ಗೆ ಇಟ್ಟಿರೋಣ ಅಂತ ನೀಟಾಗಿ ಇಟ್ಟಿದ್ದೀನಿ. ಯಾಕೆಂದರೆ ದಕ್ಷತಾ ಬಟ್ಟೆ 1 ಸಲ 2 ಸಲ ಹಾಕಿದ್ರೂ ಹಾಳಾಗಲ್ಲ.
ಈಗ ತರುಣ್ ಬಟ್ಟೆ ಹಂಗಲ್ಲ, ಬೇಗ ಗಲೀಜು ಮಾಡ್ಕೊಂಡ್ಬಿಡ್ತಾನೆ. ಆದರೆ ದಕ್ಷತಾ ಬಟ್ಟೆ ಆಗಲ್ಲ, ಎಷ್ಟು ದಿನ ಆದರೂ ಎಷ್ಟು ನೀಟಾಗಿ ಇಟ್ಟಿರ್ತಾಳೆ, ಹಾಕ್ಕೊಂಡು ಹಾಗೇ ಬಿಚ್ಚಿಟ್ಟಿರ್ತಾಳೆ. ನಾನು ಕೂಡ ಹಂಗೆ ಮಡ್ಚಿ ಎತ್ತಿಟ್ಟು ಇವಾಗ ಸಾಧ್ಯ ಇದು. ಇದೊಂದು ನಮ್ಮ ಗೃಹ ಪ್ರವೇಶದ್ದು. ಅದಕ್ಕೂ ಮುಂಚೆ ಫಸ್ಟು ಅಂದರೆ ಚಿಕ್ಕ ಮಗುನಲ್ಲಿ ಹೊಲಿಸ್ತಿದ್ದೆ, ಸುಮಾರು 1-2 ವರ್ಷ ಹೊಲಸ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಆಮೇಲೆ ಸಂಕ್ರಾಂತಿಗೆ 8ನೇ ವರ್ಷದಲ್ಲಿ ಇದನ್ನಷ್ಟು ಶುರು ಮಾಡಿದ್ದು. ಇವತ್ತುವರೆಗೆ ಹೊಲಿಸ್ತಾನೇ ಇದ್ದೀವಿ, ಸಂಕ್ರಾಂತಿಗೆ ಹಾಕಿಡ್ತಾನೇ ಇದ್ದಾಳೆ. ಇನ್ನು ನಾನು ಇವಾಗ ತೋರಿಸ್ತಾ ಇರೋ ಯೆಲ್ಲೋ ಕಲರ್ಗೆ ಗ್ರೀನ್ ಕಾಂಬಿನೇಷನ್, ಇದಂತೂ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಇವಾಗ ಹೊಲಿಸಿದಾಗ ಇದು ಗೃಹ ಪ್ರವೇಶ ಬೆಳಗ್ಗೆ ಹೊಲಿಸಿದ್ದು, ನಾಕೋಡದಲ್ಲಿ ಸೇಮ್ ಇದನ್ನು ಹೊಲ್ದು ಹಾಕಿದ್ರು. ಅವಾಗ ನಾನೇನು ಮಾಡಿದೆ, ಅದೇ ಥರದ ಬಟ್ಟೆನ ಮೀನಾ ಬಜಾರ್ಗೆ ಹೋಗಿ ತೊಗೊಂಡು ಬಂದು, ಈ ಬಾರ್ಡ್ರೇ ಬೇರೆ, ಈ ಬಟ್ಟೆನೇ ಬೇರೆ, ಈ ಬಾರ್ಡ್ರೇ ಬೇರೆ. ಇದನ್ನು ಅಷ್ಟೇ ಸುಮಾರು ನಮ್ಮ ರಿಲೇಟಿವೇ, ನನ್ನ ಚಿಕ್ಕಮ್ಮ ಆಗಬೇಕು ಅಂತ ಹೇಳಿದ್ನಲ್ಲ, ಪ್ರಮೀಳಾ ಆಂಟಿ ಅಂತ, ಅವ್ರು ಇದನ್ನು ಸ್ಟಿಚ್ ಮಾಡಿ, ಅವರು ಪಾಪ ಅವತ್ತಿಗೆ ಸುಮಾರು 1 ಅಡಿಯಷ್ಟು ಇಲ್ಲ ಬಾರ್ಡ್ರ್ ಅಷ್ಟೇ ಅವರು ಇದು ಮಾಡಿಬಿಟ್ಟಿದ್ರು ಫೋಲ್ಡಿಂಗು. ಆಮೇಲೆ ಬ್ಲೌಸು ಸ್ವಲ್ಪ ಚಿಕ್ಕದಾಯಿತು, ಬೇರೆ ತೊಗೊಂಬಂದು ನೋಡಿ ಈ ಬಟ್ಟೆ ಎತ್ತಿಟ್ಟಿದ್ದೆ ನಾನು, ಅದನ್ನು ಮತ್ತೆ ಈ ಥರ ಸ್ಟಿಚ್ ಮಾಡಿಸಿ ಮೀನಾ ಬಜಾರಲ್ಲಿ ಅದಕ್ಕೆ ಅಡ್ಜಸ್ಟ್ ಆಗೋ ಥರ ದಾವಣಿ ತಂದು ಹೊಲಿಸಿ ಇಟ್ಟಿದ್ದೀನಿ. ಇವತ್ತು ಅವಳು ಹಾಕೋಬೋದು, ತುಂಬಾ ಚೆನ್ನಾಗಿ ಹೊಲಿತಾಯಿದ್ರು ರಿಲೇಟಿವ್ ಪ್ರಮೀಳಾ ಆಂಟಿ ಅಂತ. ಮತ್ತು ನೋಡಿ ಇದು ಫಿಶ್ ಕಟ್ ಅಂತಾರೆ, ಈ ಥರ ಇದ್ದರೆ ಇದನ್ನು ಫಿಶ್ ಕಟ್ ಅಂತಾರೆ ಲಂಗಗಳಲ್ಲಿ. ಇದನ್ನು ನಾನು ಅವತ್ತೇ ಪಾಪ ಅವಳಿಗೆ ಹೊಲ್ಕೊಟ್ಟಿದ್ದೆ ಆಂಟಿ, ಹಿಂದೆ ಮುಂದೆ ಎರಡೂ ಕಡೆಯೂ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಅವ್ರು ಬೆಂಗಳೂರಿಗೆ ಹೋದ ಕಾರಣ ಮಗನ ಮನೆಗೆ ನಾನು ಆಮೇಲೆ ಅವ್ರನ್ನ ಬಿಟ್ಟು ಬೇರೆಯವ್ರ ಹತ್ರ ಸ್ಟಿಚ್ ಮಾಡಿಸಿದೆ. ನೋಡಿ ನರ್ಗೆ ಇದೆಯಲ್ಲ, ಆ ನರ್ಗೆ ಮೇಲೆಲ್ಲ ಇವಾಗ ಇದೆಲ್ಲ ಬೋಟಿಕಲ್ಲಿ ನಿಮಗೆ ಮಾಡ್ತಾರೆ, ಈ ಥರ ನರ್ಗೆ ಮೇಲೆಲ್ಲ ಸ್ಟಿಚ್ ಬಂದು ನರ್ಗೆ ನೀಟಾಗಿ ಅವತ್ತಿಗೆ ಅವ್ರ ಪಾಪ ನನಗೆ ದಕ್ಷತಾ ಲಂಗ ಮಾಡಿಕೊಟ್ಟಿದ್ರು. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ, ಬ್ಲೌಸ್ ಆಗಲಿ ಲಂಗ ಆಗಲಿ. ಈಗ ಮತ್ತೆ ಮೈಸೂರಿಗೆ ಬಂದಿದ್ದಾರೆ, ಒಂದ್ಸಲ ಅವ್ರ ಹತ್ರ ಮತ್ತೆ ನಾನು ಸ್ಟಿಚ್ ಮಾಡಿಸ್ಬೇಕು, ನನ್ನ ಮಗಳಿಗೆ ಯಾವ್ದು ಮಾಡಿಸ್ತೀನಿ ಅಂತ ಗೊತ್ತಿಲ್ಲ. ಸಾಮಾನ್ಯ ಈ ನಾಕೋಡದಲ್ಲಿ ತೊಗೊಳೋರಿಗೆ ಗೊತ್ತಿರುತ್ತೆ, ಈ ಕಾಂಬಿನೇಷನ್ ಈಗಲೂ ಹಾಕಿರ್ತಾನೆ, ನಾಕೋಡದಲ್ಲಿ ಈಗಲೂ ಹಾಕಿರ್ತಾರೆ ಈ ಬಾರ್ಡರ್ ಅಂತೂ. 15,000 ಚಿಲ್ಲರೆ ಬಂದಿತ್ತು. ಯಾವ ವರ್ಷ ಯಾವ ಟ್ರೆಂಡಿಂಗ್ ಇರುತ್ತೆ ಆ ಟ್ರೆಂಡಿಂಗ್ ಮಾತ್ರ ಕೇಳ್ತಾಳೆ, ಅದೇ ಥರ ಸ್ಟಿಚ್ ಮಾಡಿಸ್ಕೊಡಮ್ಮ ಅಂತ. ಇದು ಬಂದು ಬ್ಲೌಸಿಗೆ ವೇಲ್ ಸ್ಟಿಚ್ ಆಗಿರೋದು, ಬ್ಲೌಸಿಗೆ ಪ್ರಿನ್ಸ್ ಕಟ್ ಬ್ಲೌಸು, ಅದಕ್ಕೆ ಇದು ವೇಲ್ನ ಅಟ್ಯಾಚು ಹಾಫ್ ಸ್ಯಾರಿ ಥರ ಅಟ್ಯಾಚ್ ಬರೀ ಬ್ಲೌಸಿಗೆ ಮಾತ್ರ. ಇದು ಅಷ್ಟೇ ಲಂಗ ತುಂಬ ಚೆನ್ನಾಗಿದೆ, ಕಲರ್ ತುಂಬ ಇಷ್ಟ ಆಯಿತು. ಇದು ನನ್ನ ಚಿಕ್ಕಮ್ಮ ಕೊಟ್ಟಿದ್ದು ಸ್ಯಾರಿ, ನೀನು ಹಾಕು ಅಂತ ಕೊಟ್ಟು, ಅವಳಮ್ಮ ನಂಗೆ ತುಂಬ ಇಷ್ಟ ಆಯಿತು ಇದರ ಲಂಗ ಹೊಲಿಸ್ಕೊಡೋದು. ನಿಜವಾಗ್ಲೂ ಗೋಲ್ಡನ್ ಪಿಕ್ ಹಾಕಿದೆ ಒಂದೊಂದು, ಕಾಣಿಸ್ತಾ ಇದೆಯಾ ಇಲ್ವೋ ನಿಮಗೆ, ತುಂಬಾ ಚೆನ್ನಾಗಿದೆ. ಮತ್ತು 1 ಇಂಚ್ ನೆರಿಗೆ ಇವಾಗ ಟ್ರೆಂಡಿಂಗು, ಅದನ್ನು ಸ್ಟಿಚ್ ಮಾಡಿಸು ಅಂತ ಹೇಳಿದ್ಲು ಅಂತ ಕೊಟ್ಟಿದ್ದೆ. ಒಂದು ಸ್ಯಾರಿನಲ್ಲಿ ಫುಲ್ಲು ಲಂಗ ತುಂಬ ಚೆನ್ನಾಗಿ ಬಂದಿದೆ. ಇದ್ರದ್ದೆಲ್ಲ ಫೋಟೋಸು ಅವಳು ಹಾಕೋತಾಳೆ, ಇದ್ದರೆ ಸಾಮಾನ್ಯ ಅವಳು ಅಷ್ಟೊಂದು ವೀಡಿಯೋ ಫೋಟೋಸ್ ತೆಕ್ಕೊಂಡಿರೋದಿದ್ರೆ ನಾನು ಅಟ್ಯಾಚ್ ಮಾಡ್ತೀನಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ಲಂಗ ಒಂದು ನೀವು ನೋಡಿರ್ತೀರಾ, ಇದು ರೆಡಿ ಅಂದರೆ ಈ ಥರದ್ದು ತುಂಬಾ ಲಾಂಗ್ ಇದೆ, ಕಲರ್ ಇಷ್ಟ ಆಗಿ ಇದೊಂದು ಸಲ ಅತ್ತೆ ಕೊಡಿಸಿದ್ರು ದಕ್ಷತಾಗೆ. ಇದು ಒಂದೇ ಸೆಮಿ ಸ್ಟಿಚ್ಚು ತೊಗೊಂಡಿರೋದು ನಾವು, ಬಿಟ್ರೇನೆಲ್ಲ ನಾವು ಸ್ಟಿಚ್ ಮಾಡಿಸಿರೋದೆ, ಒಂದೇ ಒಂದು ಸ್ಟಿಚ್ಚು ಸೆಮಿ ಸ್ಟಿಚ್ಚು ಇಷ್ಟಪಟ್ಲು ಅಂತ ಕೊಡ್ಸಿದ್ದು. ಸುಮಾರು 3,000 2,800. ಮತ್ತು ಇದು ಬಂದು ಇದಿಲ್ಲ, ಇದು ಕೂಡ ಅಷ್ಟೇ ಸ್ಟಿಚ್ಚಾಗಿ ಬಂದಿರಲಿಲ್ಲ, ಸೆಮಿ ಸ್ಟಿಚ್ಚು ಮತ್ತು ಬ್ಲೌಸ್ ಪೀಸು ಜೊತೆಗೆ ಇದೊಂದು ವೇಲ್ ಬಂದಿತ್ತು. ಇದು ಒಂದೇ ಅವಳ ಹತ್ರ, ಇದೊಂದು ಇನ್ನೊಂದೆರಡು ಇದೆ, ಅದು ಬಿಟ್ಟರೆ ಇನ್ನೆಲ್ಲ ನಾವು ಸ್ಟಿಚ್ ಮಾಡಿಸಿರೋದೆ ಅವಳಿಗೆ ಬಟ್ಟೆಗಳು. ಬರೀ ಲಂಗ ದಾವಣಿ ಅಲ್ಲ, ಅವಳಿಗೆ ಚೂಡಿದಾರ್ಗಳಾಗ್ಬೋದು ರೇಷ್ಮೆ ಸ್ಯಾರಿಲಿ, ಮತ್ತು ನಾರ್ಮಲ್ ಸ್ಯಾರಿಲಿ, ಮತ್ತು ಫ್ರಾಕ್ಗಳು. ಅದು ಇನ್ನೊಂದಿನ ವೀಡಿಯೋ ಮಾಡಾಕ್ತೀನಿ. ಇವತ್ತು ಬರೀ ಲಂಗ ದಾವಣಿ ಅಷ್ಟೇ. 8 ವರ್ಷದಿಂದ ಇಲ್ಲಿವರೆಗೂ ಅವಳ ಹತ್ರ ಎಷ್ಟು ಲಂಗ ದಾವಣಿಗಳಿದೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು, ಆಫ್ ವೈಟ್ಗೆ ಗೋಲ್ಡನ್ ಗ್ರೇ ಮಿಕ್ಸು. ಬಾರ್ಡ್ರ್ ನೋಡಿ ಎಷ್ಟು ದೊಡ್ಡದಿದೆ. ಇದು ನನ್ನ ಚಿಕ್ಕಮ್ಮ ಕೊಟ್ಟಿದ್ದು. ಅವರು ಒಂದು ಸಲ ಬ್ಲೌಸ್ನ ಸ್ಟಿಚ್ ಮಾಡಿ 1-2 ಸಲ ಹಾಕ್ಕೊಂಡ್ರಂತೆ, ಸೆಕೆ ಕಣೆ ನನಗೆ ಆಗಲ್ಲ, ನೀನು ಉಟ್ಕೋ ಅಂತ ಹೇಳಿದ್ರು. ನಾನು ಉಟ್ಕೊಳ್ಳೋಕ್ಕೆ ಅಂತ ಇಸ್ಕೊಂಡು ಬಂದಿರ್ತೀನಿ, ಆವಾಗ ಅವಳಿಗೆ ಇಷ್ಟ ಆಗಿಬಿಟ್ರೆ, ಅಮ್ಮ ಅದು ನಂಗೆ ಲಂಗ ಹೊಲಿಸ್ಕೊಡು, ಹಿಂಗೆ ಹೊಲಿಸ್ಕೊಡು, ಹಂಗೆ ಹೊಲಿಸ್ಕೊಡು ಅಂತ. ಏನೋ ಪಾಪ ತುಂಬ ಹಾಕೋತಾಳೆ ಇಷ್ಟಪಟ್ಟು ಅಂತ. ಇದರಲ್ಲಿ ಬ್ಲೌಸ್ ಪೀಸ್ ಇರಲಿಲ್ಲ, ಚಿಕ್ಕಮ್ಮ ಸ್ಟಿಚ್ ಮಾಡಿಸ್ಕೊಂಡಿದ್ರು. ಹಂಗಾಗಿ ನಾನು ಆವಾಗ ಟ್ರೆಂಡಿಂಗು ವೆಲ್ವೆಟ್, ಇವಾಗ ಒಂದು 4-5 ವರ್ಷದಲ್ಲಿ, ಆವಾಗ ವೆಲ್ವೆಟ್ ಬ್ಲೌಸ್ನ ಅದೇ ಕಲರ್ ತೊಗೊಂಡು ಬಂದು ಸಿಂಪಲ್ಲಾಗಿ ಈ ಥರ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿದ್ದೆ. ಒಂದು ಸಲ ಹಾಕ್ಕೊಳ್ಳೋದು ಹೆಚ್ಚು, ಇನ್ನೊಂದು ಸಲ ಹಾಕ್ಕೊಳ್ಳೋದು ಹೆಚ್ಚು. ಅಂದರೆ ಒಂದು ಸಲ ಏನು ಯೋಚನೆ ಮಾಡಬೇಕು ಅಂದರೆ, ಈಗ ಹೆಣ್ಮಕ್ಳು ಲಂಗ ದಾವಣಿ ಸ್ಟಿಚ್ ಮಾಡಿಸಿದ್ರೆ ನನಗೇನು ಬೇಜಾರಾಗಲ್ಲ, ಯಾವಾಗಾದರೂ ಹಾಕ್ಕೋಬೋದು. ಇವಾಗ ಮದುವೆ ಆಗಿರೋರು ಕೂಡ ಹಾಕ್ಕೋಬೋದು. ಹಂಗಾಗಿ ಸ್ವಲ್ಪ ಬ್ಲೌಸು ಅಷ್ಟೇ ಆ ಕಡೆ ಈ ಕಡೆ ಬಟ್ಟೆ ಬಿಡಿಸೇ ಸ್ಟಿಚ್ ಮಾಡಿಸಿರ್ತೀನಿ, ಯೂಸ್ ಆಗುತ್ತೆ ಅಂತ. ಹಂಗಾಗಿ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಬಟ್ಟೆ ಎಷ್ಟು ವರ್ಷ ಆದರೂ ಏನೂ ಆಗೋಲ್ಲ. ಇದು ಒಂದು ಇಷ್ಟವಾಗಿದ್ದು, ಒಂದು ಕಲರ್ ಇದ್ದಂಗೆ ಇನ್ನೊಂದು ಕಲರ್ ಇಲ್ಲ, ಅಷ್ಟು ಟೈಪ್ಸ್ ಇದೆ. ಮತ್ತು ಏನು ಟ್ರೆಂಡಿಂಗ್ ಇರುತ್ತೆ ಬ್ಲೌಸಲ್ಲಾಗಲಿ ಆ ಥರನೇ ಕೇಳ್ತಾಳೆ. ಹೊಲ್ಸ್ಕೊಟ್ರೆ 1 ಸಲ 2 ಸಲ, ನನಗೆ ಮರ್ತೋಗಿರುತ್ತೆ ನಿಜವಾಗ್ಲೂ ಅವಳ ಹತ್ರ ಯಾವ ಲಂಗ ಇದೆ ಅಂತ. ಆಮೇಲೆ ನಾನು ವಾರ್ಡ್ರೋಬ್ ತೆಗ್ದು ನೋಡಿದಾಗಲೇ ಗೊತ್ತಾಗೋದು, ಓ ಇದೆಲ್ಲ ಇದೆಯಲ್ಲ ಅಂತ. ಹಂಗೆ ಅಷ್ಟಿದ್ರೂ ಈ ಹೆಣ್ಮಕ್ಳಿಗೊಂದು ಕತೆ, ನಮ್ಮ ಹತ್ರ ಬಟ್ಟೆ ಇಲ್ಲ, ಎಲ್ಲಿಗಾರ ಹೋಗ್ಬೇಕು ಕಂಡ್ರಮ್ಮ ಬಟ್ಟೆ ಹಾಕ್ಕೊಳ್ರಿ ಅಂದರೆ, ಬಟ್ಟೆನೇ ಇಲ್ವಲ್ಲಮ್ಮ ಹಂಗೆ ಹೇಳ್ತಾರೆ. ಎಷ್ಟು ಕೋಪ ಬರುತ್ತೆ ಅಂದರೆ,
ತುಂಬಾ ಚೆನ್ನಾಗಿದೆ ಇದು ಒಂದು ಸ್ಯಾರಿ. ಫುಲ್ ಪ್ಯಾರೆಟ್ ಗ್ರೀನು. ನಮ್ಮ ಮನೆಯವ್ರಿಗೂ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಾಗ ಪಾಪ ಯಾರೋ ಪ್ರೀತಿಯಿಂದ ನನಗೆ ಕುಂಕುಮಕ್ಕೆ ಇಟ್ಟು ಕೊಟ್ಟಿದ್ದು. ಬಟ್ ಈ ಕಲರ್ ನನಗೆ ಸ್ವಲ್ಪ ಡಾರ್ಕ್ ಅನಿಸುತ್ತೆ ಅಂತ ಇದು ಪಲ್ಲು. ಏನು ಹೇಳ್ತಾರೆ, ಇದನ್ನು ಸೈಡಿಗೆ ಟ್ರೆಂಡಿಂಗ್ ಹೆಂಗೆ ಇದೆ ಅಂದರೆ, ಇದು ಲಂಗ ಸೈಡ್ ಒಂದು ಸೈಡ್ ಲೆಫ್ಟ್ ಸೈಡ್ ಮಾತ್ರ ಬರುತ್ತೆ, ಆಫ್ ಆ್ಯಂಡ್ ಆಫ್ ಥರ ಸ್ಟಿಚ್ ಮಾಡಿಸಿರೋದು. ತುಂಬಾ ಚೆನ್ನಾಗಿದೆ. ಮತ್ತು ಇದಕ್ಕೆ ವೆಲ್ವೆಟ್, ಈ ಕಲರ್ ವೆಲ್ವೆಟ್ ಬ್ಲೌಸು. ಮತ್ತು ನೋಡಿ ಇದು ಫುಲ್ ಬ್ಯಾಕು ನಿಮಗೆ ಈ ಥರ ಟ್ರಾನ್ಸ್ಪರೆಂಟ್, ಹಾಗೆ ಸ್ಲೀವ್ಸು ಟ್ರಾನ್ಸ್ಪರೆಂಟು. ಇದು ವೇಲು. ನಾನು ವೇಲಲ್ಲಿ ಇದು ಬಟ್ಟೆ ಜಾಸ್ತಿ ತೊಗೊಂಬಂದು ಈ ಥರ ಅಟ್ಯಾಚ್ ಮಾಡಿಸಿರೋದು. ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಆಫ್ ಆ್ಯಂಡ್ ಆಫು ನಾನು ಹೊಲಿಸಿರೋದು ಲಂಗ ದಾವಣಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ. ಯಾವುದು ಬಟ್ಟೆನೂ ಅಷ್ಟು ಬೇಗ ವೇಸ್ಟ್ ಮಾಡಲ್ಲ ನಾನು. ಇವಾಗ ದಕ್ಷತೆಗಾಗಿಲ್ಲ ಅಂದರೆ ನಾನು ಆದ್ಯಂಗಾದರೂ ಸರಿ ಸ್ಟಿಚ್ ಮಾಡಿಸಿ ಒಂದು 2 ಹಬ್ಬಕ್ಕೆ ಹಾಕ್ತೀನಿ. ಇನ್ನು ತುಂಬ ಇದೆ ಆದ್ಯಂಗೆ ಸ್ಟಿಚ್ ಮಾಡಿಸಿರೋದು. ಇದರಲ್ಲಿ ದಕ್ಷತಾಗೆ ಆದ್ಯಾಗ ಇಬ್ಬರಿಗೂ ಆಗಿತ್ತು. ಯಾಕೆಂದರೆ ನಾವು ಬ್ಲೌಸ್ ಪೀಸು ಮತ್ತು ವೇಲು ಬೇರೆ ತಂದಿದ್ದ ಕಾರಣ ಆದ್ಯನ್ಗೂ ದಕ್ಷತಾಗೂ ಇಬ್ಬರಿಗೂ ಲಂಗ ಒಂದು ಸಂಕ್ರಾಂತಿಗೆ ಸ್ಟಿಚ್ ಮಾಡಿಸಿದ್ದು. ಇದು ಕೂಡ ಒಂದು ರೇಷ್ಮೆ ಲಂಗ, ಎಲ್ಲೋ ಒಂಥರ ಆರೆಂಜ್ ಎಲ್ಲೋಗೆ ಮೆಜೆಂತಾ ಪಿಂಕ್ ಬಾರ್ಡ್ರ್, ದೊಡ್ಡ ಬಾರ್ಡೋದು. ಇದು ಅಕ್ಕ ಕೊಟ್ಟಿಲ್ಲ ಸ್ಯಾರಿ ಅದು. ಆಮೇಲೆ ನನಗೆ ಸ್ವಲ್ಪ ಡಾರ್ಕ್ ಆಯಿತು ಕಣೇಕ ಅಂದಾಗ, ಸರಿ ದಕ್ಷತೆಗೆ ಲಂಗ ಸ್ಟಿಚ್ ಮಾಡಿಸ್ಬಿಡು, ನಿನಗೆ ಬೇರೆ ಕೊಡಿಸ್ತೀನಿ ಅಂತ ಹೇಳಿದ್ರು. ಆವಾಗ ಕೊಟ್ಟಂಥ ಸ್ಯಾರಿ ಇದು. ಇದು ಅಷ್ಟೇ ಒಂದು ಸಂಕ್ರಾಂತಿಗೆ. ಸಾಮಾನ್ಯ ಅವಳು ಟ್ರೆಡಿಷ್ನಲ್ ಕೇಳೋದೇ ಸಂಕ್ರಾಂತಿ. ವರಮಹಾಲಕ್ಷ್ಮಿಗೆ ಒಂದೊಂದ್ಸಲ ಹಾಕೋತಾ ಇದ್ಲು ಹೊಲಿಸ್ಕೊಂಡು. ಈಗ ವರಮಹಾಲಕ್ಷ್ಮಿಗೆ ಏನು ಮಾಡ್ತಾಳೆ, ನನ್ನ ಹತ್ರ ಇರೋದು ಯಾವ್ದಾರು ಒಂದು ಮೈಸೂರು ಸಿಲ್ಕ್ನ ಹಾಕೋತಾಳೆ. ಇದೊಂದು ಇದಕ್ಕೆ ದಾವಣಿ ಇತ್ತು, ಸಖತ್ ಟ್ರಾನ್ಸ್ಪರೆಂಟ್. ಅದು ಎಲ್ಲೋ ಹಾಕಿದ್ದಾಳೆ, ಅದು ಬೇಡ ಅಂತೆ. ಈಗ ಬೇರೆ ಥರದ್ದು ತಂದು ಕೊಡಮ್ಮ ಇದಕ್ಕೆ ದಾವಣಿ ಅಂತ ಹೇಳಿದ್ದಾಳೆ. ಆದರೆ ಇದಕ್ಕೊಂದು ದಾವಣಿ ತಂದು ಕೊಡಬೇಕು, ಅವಳು ಹಾಕೋತೀನಿ ಅಂದಾಗ ತಂದ್ರಾಯ್ತು. ಈಗೇನು ಅರ್ಜೆಂಟ್ ಇಲ್ಲ ಅಂತ ಇಟ್ಟಿದ್ದೀನಿ. ಇದು ಕೂಡ ರೆಡಿನೇ. ಕ್ರಾಪ್ ಟಾಪು ಮತ್ತು ಸ್ಕರ್ಟ್, ಲಾಂಗ್ ಸ್ಕರ್ಟ್ ಬರುತ್ತಲ್ಲ, ಅದು ಟ್ರೆಂಡಿಂಗಲ್ಲಿತ್ತು. ಚೆನ್ನಾಗಿದೆ. ಇದು ಕೂಡ ವರ್ಕ್ ಎಲ್ಲ ಒಂಥರ ಡಿಸೆಂಟಾಗಿದೆ. ಅವಳಿಗೆ ಇಷ್ಟ ಇದು. ಬ್ಲೌಸ್ ಒಂದು ಸ್ವಲ್ಪ ಹಾಳಾಗಿದೆ, ಹಾಗಾಗಿ ಇದೊಂದು ಬ್ಲೌಸ್ ಬೇರೆದು ಸ್ಟಿಚ್ ಮಾಡ್ಸಮ್ಮ ಅಂತ ಹೇಳಿದ್ದಾಳೆ. ಕ್ವಾಲಿಟಿ ಎಲ್ಲ ಅಷ್ಟೇ. ಇದು ಸ್ವಲ್ಪ ತೊಗೊಂಡು ಬಂದು ನೋಡಿ, ನಾನೇ ಸ್ಟಿಚ್ ಮಾಡಿಬಿಟ್ಟಿದ್ದೆ ಫೋಲ್ಡಿಂಗ್ ಮಾಡಿ. ಅಷ್ಟು ಸ್ವಲ್ಪ ದೊಡ್ಡದೇ ತೊಗೊಂಡು ಬಂದು ಯಾವಾಗಲೂ ಇಡಬೇಕು. ಯಾಕೆಂದರೆ ಸ್ವಲ್ಪ ಜಾಸ್ತಿ ದುಡ್ಡನ್ನ ಹಾಕ್ತೀವಿ, ಕರೆಕ್ಟಾಗಿ ಸೈಜ್ ತೊಗೊಂಬಂದು ಆಮೇಲೆ ಚಿಕ್ಕದಾಗಿ ಅವ್ರಿಗೆ ಕೊಡೋಕೆ ಬೇಜಾರಾಗುತ್ತೆ ಅಂತ ಇದು ಒಂದು ರೆಡಿ. ಅತ್ತೆ ಕೊಡಿಸಿದ್ದು ಒಂದು, ಇದೊಂದು ನಾನು ರೆಡಿ ತೊಗೊಂಬಂದಿರೋದು. ಅವಳ ರೆಡಿ ಸ್ವಲ್ಪ ಕಮ್ಮಿನೇ. ಅದು ಬಿಟ್ಟರೆ ಇದು ನನ್ನ ಫ್ರೆಂಡು ತಂದು ಕೊಟ್ಟಿದ್ರು ದಕ್ಷತೆಗೆ ಅಂತೇಳಿ. ನಾನು ಒಂದೊಂದ್ಸಲ ಹೇಳ್ತೀನಿ ಮನೇಲಿ ಹಬ್ಬ ಇದ್ದಾಗ ಡೈಲಿ ನಾರು ಹಾಕೊಂಬಿಡಮ್ಮ ಈ ಥರದ್ದು ಅಂತ. ಇದು ಅಷ್ಟೇ ಪಾಪ ಅವಳು ಫೋಟೋ ಕಳಿಸಿ ನನಗೆ, ಸರಿ ನೋಡು ನಿನ್ಗೆ ಇಷ್ಟ ಆದರೆ ತೊಗೊಂಬರ್ತೀನಿ ಇದು ದಕ್ಷತೆಗೆ. ಆಮೇಲೆ ನಾನು ತೊಗೊಂಬಂದು ಕೊಟ್ಟು ನೀನು ಹಾಕಲಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಅಂತೇಳಿ ನಮ್ಮ ಪಕ್ಕದಲ್ಲೇ ಇದ್ದರು. ಆವಾಗ ಸರಿ ದಕ್ಷತಂದು ಒಂದು ಫಂಕ್ಷನ್ಗೆ ಅವಳು ಗಿಫ್ಟ್ ಮಾಡಿದ್ದು. ಅದರ ರೆಡಿ ಅಂತ ತೊಗೊಂಡಿದ್ರೆ ಅತ್ತೆ ಕೊಡಿಸಿದ್ದು ಇವೆರಡು ಬಿಟ್ಟರೆ ಎಲ್ಲ ಈ ಥರ ಕ್ರಾಪ್ ಟಾಪು, ಲಾಂಗ್ ಸ್ಕರ್ಟ್, ಮಿಡಿ ಅವೆಲ್ಲವೂ ನಾವು ತೊಗೊಳ್ತೋದೆ ಕಮ್ಮಿ. ಇದು ನೋಡಿ ವೆಲ್ವೆಟು ಟ್ರೆಂಡಿಂಗ್ ಇತ್ತು ಇವಾಗ ಒಂದು 3-4 ವರ್ಷದ ಹಿಂದೆ. ಆವಾಗ ನಾನು ಮೀನಾ ಬಜಾರಲ್ಲಿ ನೆವಿ ಬ್ಲೂ ಕಲರೇ ಬೇಕಮ್ಮ ಅಂತ ಹೇಳಿ ಬಟ್ಟೆನ ತೊಗೊಬಂದು ಅಂಬ್ರಲ್ಲ ಕಟ್ಟಿಂಗ್ ಇದೆ ಇದು. ಒಂದು ಸಲ ನಾನು ಕೊಡ್ಸ್ದಾಗ ಹಾಕ್ಕೊಂಡಿಲ್ಲ ಮನೇಲಿ ಫಂಕ್ಷನ್ಗೆ, ಇನ್ನೊಂದು ಸಲ ಬಂದು ಅಣ್ಣ ಮನೆ ಮದುವೆಲಿ ರಿಸೆಪ್ಷನ್ಗೆ ಹಾಕಿಟ್ಟಿರೋದು ಇವತ್ತುವರೆಗೆ ಇದೆ, ಹಂಗೆ ಇಟ್ಟಿದ್ದಾರೆ. ಇದು ಕೂಡ ಸ್ಟಿಚ್ ಮಾಡಿಸಿರೋದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಅವಾಗ ಟ್ರೆಂಡಿಂಗ್ ಕಲರ್ ಇದು. ಬ್ಲೂಗೆ ಈ ಥರ ಸ್ಯಾರಿಗಳಲ್ಲೂ ಬರ್ತಾಯಿತ್ತು ಈ ಥರ ರೌಂಡ್ ಶೇಪಲ್ಲಿ. ಅದನ್ನು ನಾನು ಮೀನಾ ಬಜಾರಲ್ಲಿ ಈ ಕಲರ್ ಬೇಕು ಬ್ಲೂ, ಅವಳಿಗೂ ಸ್ವಲ್ಪ ಬ್ಲೂ ಮತ್ತು ಗ್ರೀನು ಅವೆಲ್ಲ ಇಷ್ಟ ಆಗುತ್ತಾ. ಇದನ್ನು ನೋಡಿ ಪ್ರಿನ್ಸ್ ಕಟ್ಟು ದಾವಣಿ ಇಲ್ಲದೇ ಹಾಕೊಳ್ಳೋ ಥರ ಸುಮಾರು ಒಂದು 12 ವರ್ಷ ಹುಡುಗಿ ಇದ್ದಾಗ ಹೊಲಿಸಿರೋದು. ಈಗಲೂ ಹಾಕೋತಾಳೆ. ಒಂದೊಂದ್ಸಲ ಆಗಿಲ್ಲ ಅಂದರೆ ಬಿಡಮ್ಮ ಆದ್ಯನ್ಗೆ ಇಡೋಣ ಅಂತೇಳಿ ನೀಟಾಗಿ ಫೋಲ್ಡಿಂಗ್ ಮಾಡಿ ಹಂಗೇನೆ ಇಟ್ಟಿರೋದು. ಅಂಬ್ರೆಲಾ ಕಟ್ಟಿಂಗ್ ಇದು. ಪ್ಯಾರೆಟ್ ಗ್ರೀನ್ಗೆ ನೆವಿ ಬ್ಲೂ. ಇದು ಸುಮಾರು ಜನ ಲಂಗ ದಾವಣಿ ಹಾಕಿರೋದನ್ನ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ. ನಾನು ಸುಮ್ಮನೆ ಒಂದು ಸಲ ಆನಂದಿ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಇದು ಇಷ್ಟ ಆಯಿತು ಕಾಂಬಿನೇಷನ್ ಅಂತ ತರಿಸ್ದೆ. ಒಂದು ಸಲ ಉಟ್ಕೊಂಡೆ. ಇದು ಅತ್ತೆ ನನಗೆ ಆಯ್ದ ಪೂಜೆಗಿಂತ ತಗೋ ಅಂತ ಹೇಳ್ಕೊಡ್ಸಿದ್ರು. ಅಮ್ಮ ಕಾಂಬಿನೇಷನ್ ಲಂಗ ದಾವಣಿ ಚೆನ್ನಾಗಿರುತ್ತೆ, ನನಗೆ ಇಷ್ಟ, ಸ್ಟಿಚ್ ಮಾಡಿಸು ಸರಿ ಆಯಿತು ತೊಗೊಳಗ ಅಂತ ಹೇಳಿ. ಆವಾಗ ಮಧುಬಾಲ ಕಟಿಂಗ್ ಅಂತಾರಲ್ವ ಇದು ಬ್ಲೌಸಿಗೆ, ಇದನ್ನು ಸ್ಟಿಚ್ ಮಾಡಿಸಿ ಇದಾಯ್ತು. ಇದು ಬಂದು ಹೋದ ವರ್ಷದ್ದು ಇಲ್ಲ ಆಚೆ ವರ್ಷ ಸಂಕ್ರಾಂತಿಗೆ ಅನ್ಸುತ್ತೆ. ಹಾಕೊಂಡ್ರೆ ಎಲ್ಲ ಚೆನ್ನಾಗಿ ಕಾಣುತ್ತೆ. ಇದು ಅಷ್ಟೇ ಸಿಂಗಲ್ ಬಾರ್ಡ್ರನ್ನ ನಾನು ಯಾವಾಗಲೂ ನೋಡಿ ಇಷ್ಟಿರುತ್ತೆ, ಇದನ್ನು ಅಟ್ಯಾಚ್ ಮಾಡಿಸ್ತೀನಿ. ಅವಾಗ ನೋಡೋಕೆ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಕಾಣುತ್ತೆ ಹೆಣ್ಮಕ್ಳು ಲಂಗ ಅಂತ. ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೆರಿಗೆ ಎಲ್ಲ. ಇದು ಕೂಡ ನಮ್ಮ ಮನೆಯಿಂದನೇ ಒಂದು ಬೋಟಿಕಲ್ ಸ್ಟಿಚ್ ಮಾಡಿಸಿದ್ದು ನಾನು ಒಬ್ಬರೇ ಟೈಲರ್ ಹತ್ರ ಸ್ಟಿಚ್ ಮಾಡಿಸಲ್ಲ. ನನಗೆ ಸಮಯಕ್ಕೆ ಸುಮಾರು ಒಂದು 4-5 ಜನ ಇದ್ದಾರೆ ಲಂಗ ಬ್ಲೌಸು ಎಲ್ಲ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ. ನನಗೆ ಬೇಗ ಯಾರು ಕೊಡ್ತಾರೆ, ನಾನು ಲೇಟ್ ಆಗೋದ್ರು ಅವ್ರ ಹತ್ರ ಹೋಗಿ ಕೊಟ್ಟು ಸ್ಟಿಚ್ ಮಾಡ್ಸ್ಕೊಂಬರ್ತೀನಿ. ಇದು ಎಕ್ಸ್ಟ್ರಾ ತೊಗೊಂಡಿದ್ದು ದಾವಣಿ ತೊಗೊಂಡು ಇದೊಂದು ಟೇಪ್ನ ಅಟ್ಯಾಚ್ ಮಾಡಿಸಿದ್ದೀನಿ. ಫುಲ್ಲು ದಾವಣಿ ಫುಲ್ಲು ಉಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದೇ ಇದೇನಿಲ್ಲ, ನೀವು ಇದು ಲಂಗ ಬ್ಲೌಸ್ ಇದ್ದರೆ ಯಾವಾಗಲೂ ನೀವು ಸ್ಯಾರಿಗಳಿಗೆ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅದೇ ಸ್ವಲ್ಪ ಮೇಂಟೈನ್ ಮಾಡಿ ಇಟ್ಕೋಬೇಕು ನೀಟಾಗಷ್ಟೇ. ಇದು ಇವಾಗ ಟ್ರೆಂಡಿಂಗ್ ಇರೋವಂಥದ್ದು. ಈ ಸರಿ ಸಂಕ್ರಾಂತಿಗೆ ಸ್ಟಿಚ್ ಮಾಡಿಸಿದ್ದು ರಸ್ಟ್ ಆರೆಂಜ್ಗೆ ಬ್ರೌನ್ ಕಾಂಬಿನೇಷನ್ ಸ್ಯಾರಿನಲ್ಲಿ ಅಂತೂ ಸಖತ್ತು ಹೋಗ್ತಾಯಿದೆ. ಇದು ಬಂದು ರತ್ನಂ ಸಿಲ್ಕ್ ಆ ಮೇಡಮ್ ಒಂದು ಸಲ ರಸ್ಟ್ ಆರೆಂಜ್ಗೆ ಬ್ರೌನ್ ಹಾಕೊಳ್ತಾರೆ ಸ್ಯಾರಿ. ಆವಾಗ ಟ್ರೆಂಡಿಂಗ್ ಶುರುವಾಗಿರೋದು ಸುಮಾರು 2 ವರ್ಷ ಆಯಿತು. ಅದು ಸ್ಯಾರಿ ಟ್ರೆಂಡಿಂಗ್ ಹೋಗಿ ಇವಾಗ ಲಂಗಕ್ಕೆ ಬಂದುಬಿಟ್ಟಿದೆ. ಇದು ನನಗೆ ಮನಾರ್ಸಲ್ಲಿ ಲಂಗಕ್ಕೆ ಅಂತಲೇ ದಕ್ಷತಾ ಕೇಳಿದ್ಲು. ನಾನೇ ಕಾಸ್ಟ್ಲಿ ಇರುತ್ತೆ, ಒಂದು 4,000 ರೂಪಾಯಿ ಬೇಡ ದಕ್ಷತಾ, ಸುಮ್ಮನೆ ವೇಸ್ಟ್ ಒಂದಿದೆ. ಆಮೇಲೆ ಅಲ್ಲಿ ಹೋದಾಗ ಕವಿತಾಗೊಂದು ಒಂದು ಸಿಕ್ತು ರೆಸ್ಟ್ ಆರೆಂಜು ಸಾಫ್ಟ್ ಸಿಲ್ಕಲ್ಲಿ. ಅದರಲ್ಲೇ ಆ ಯಮ್ಮನಿಗೆ ಕವಿತಾ ಕೇಳಿದ್ರು ಲಂಗ ಹೊಲಿಸ್ಕೊಳ್ಳೋ ಥರದ್ದು ಯಾವ್ದಾರ ಇದೆಯಾ ಅಂತ. ಅವಾಗ ಹೌದು ಮೇಡಮ್ ಬಿಟ್ಟಿದ್ದಾರೆ, 1,750 ರೂಪಾಯಿಗೆ ಒಳಗಡೆ ಹೋಗಿ ಕೌಂಟಲ್ಲಿ ನೋಡಿ ಅಂತ ಹೇಳಿದ್ರು. ಅವಾಗ ಹೋದ ತಕ್ಷಣ ಇದು ಇಷ್ಟ ಆಯಿತು. ಇದು ಅಷ್ಟೇ ನೋಡಿ, ಇಷ್ಟೇ ಬಾರ್ಡ್ರು. ನಾನು ಅದು ಮೇಲ್ಗಡೆ ಪೋರ್ಷನ್ನಲ್ಲಿ ಏನು ಬರುತ್ತೆ ಆ ಬಾರ್ಡ್ರನ್ನ ಕೆಳಗಡೆಗೆ ಕೊಡಿಸ್ತೀನಿ. ಬಾರ್ಡ್ರು ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಇನ್ನು ಅವಳಿ ಸಲ ಅದಕ್ಕೆ ಏನು ವರ್ಕ್ ಏನು ಬೇಡ ಅಂತೇಳಿ ನೋಡಿ ಈ ಥರ ಸುಮ್ಮನೆ ಫ್ರಂಟಿಗೆ ಬಾರ್ಡರು, ಫುಲ್ ಸ್ಲೀವ್ಸು ಮತ್ತು ಬಫ್ಫು. ನಾವು ಅವಾಗೆಲ್ಲ ಹಾಕ್ತಾಯಿದ್ವಿ ಬಫ್ಫು.
ಈ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಈಗಿನ ಮಕ್ಕಳಿಗೆ ಹುಡುಗಿರಿಗೆ ಮತ್ತೆ ಅದೇ ಟ್ರೆಂಡಿಂಗ್ ಆಗಿ ಇಷ್ಟ ಆಗಿದೆ. ಬಂದು ಬ್ಯಾಕ್ ಬಟನ್ಗೆ ಈ ಥರ ಗೊತ್ತಾಗಬಾರ್ದು ಅಂತ ಒಂದು ಅದರಲ್ಲೇ ತೊಗೊಂಡು ಹಾಕಿದ್ದಾರೆ. ಫುಲ್ ಇದೆ ಬಟನು, ಚೆನ್ನಾಗಿದೆ. ಐನೆಕ್ಕು, ಫುಲ್ ಐನೆಕ್ಕು, ಬ್ಯಾಕು ಫ್ರಂಟು ಎರಡು ಐನೆಕ್ಕು. ಇನ್ನು ಅದೇ ಪಲ್ಲುನಲ್ಲಿ ಇಷ್ಟು ಪುಟ್ಟದಾಗಿ ಕೊಟ್ಟಿದ್ದಾರೆ ಒಂದು ತಾವಣಿ ಥರ. ಅದು ಹೇಗಾರು ಹಾಕೋಬೋದು, ಬೇಡ ಅಂದರೆ ಹೊಸ ತೊಗೊಂಡ್ರಾಯ್ತು. ನಾನು ನೀನೇನು ಹಾಕಲ್ಲ ಸುಮ್ಮನೆ, ಸರಿ ಇದನ್ನೇ ಹಾಕೊಳ್ಳಮ್ಮ ಒಂದು ಸಲ, ಹೆಂಗೋ ಒಂದು ನಿಂದೆ ಆದಂಥ ರೀತಿನಲ್ಲಿ ಹಾಕು ಅಂತೇಳಿ ಹಾಕಿದ್ದು. ಇದಿಷ್ಟು ಲಂಗ ದಾವಣಿ ಮತ್ತು ಲಂಗ ಲಾಂಗ್ ಕ್ರಾಪ್ ಟಾಪು ಮಿಡಿ ಇಷ್ಟಿದೆ. ಇನ್ನು ಇದಲ್ಲದೆ ಅವಳ ಹತ್ರ ಸುಮಾರು ಲಾಂಗ್ ಫ್ರಾಕ್ಗಳು, ಸ್ಯಾರಿನಲ್ಲೇ ಲಾಂಗ್ ಫ್ರಾಕ್ ಬರುತ್ತಲ್ಲ, ಅದು ಒಂದು ದಿನ ಆಗ್ಬಿಡುತ್ತೆ ವೀಡಿಯೋ. ಇನ್ನು ಸ್ಟಿಚಿಂಗ್ ಮಾಡಿಸಿರೋ ಚೂಡಿದಾರ್ ಅಂತೂ ಅದು ಒಂದು ದಿನ ಆಗ್ಬಿಡುತ್ತೆ. ಎಲ್ಲ ಅವಳಿಗೆ ಏನಂದರೆ ನೀಟಾಗಿ ಎಲ್ಲೋ ಒಂಥರ ಲೂಸ್ ಆಗಿರಬಾರ್ದು, ಅವಳಿಗೆ ಕಂಫರ್ಟಬಲ್ ಆಗಿರಬೇಕು. ಅದಕ್ಕೋಸ್ಕರ ಅವಳು ಏನು ಮಾಡ್ತಾಳೆ, ಬಟ್ಟೆ ಇರೋದ್ರಲ್ಲಿ ಅಥವಾ ಇಲ್ದಿದ್ರೆ ಈ ಥರದ ಬಟ್ಟೆ ತೊಗೊಂಡು ನನಗೆ ನೀಟಾಗಿ ಸ್ಟಿಚ್ ಮಾಡಿಸ್ಕೊಡಿಯಮ್ಮ ಅಂತ ಹೇಳಿ ಹಾಕೊಳ್ಳೋದು. ಹೊರಗಡೆ ಅವಳು ಏನಿದ್ರು ತೊಗೊಳೋದು ಜೀನ್ಸು ಅಥವಾ ಜೀನ್ಸ್ ಮೇಲೆ ಹಾಕೊಳ್ಳೋಂಥ ಟಾಪ್ಗಳು. ಅದು ಬಿಟ್ಟರೆ ಇನ್ನು ಟ್ರೆಡಿಷ್ನಲ್ ಎಲ್ಲ ನಾವು ಸ್ಟಿಚ್ ಮಾಡಿಸೋದೇ ಅವಳಿಗೆ ಇಷ್ಟ ಆಗುತ್ತೆ. ನಿಮಗೂ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಇಷ್ಟು ಬಟ್ಟೆನಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನಿಮ್ಮ ಮಕ್ಕಳಿಗೂ ಯಾವ ಥರ ಸ್ಟಿಚ್ ಮಾಡ್ತೀರಾ ಅಂತ ನನಗೂ ತಿಳಿಸ್ಕೊಡಿ. ಥ್ಯಾಂಕ್ ಯು. ಈ ಥರ ಜಿಪ್ಪದು ಬ್ಯಾಗ್ಗಳು ಇರುತ್ತೆ, ಹಂಗಾಗಿ ಮನೆಯಲ್ಲಿ ಇರೋ ಬಟ್ಟೆಗಳನ್ನ ನೀಟಾಗಿ ಮಕ್ಕಳನ್ನ ಹಾಕಿಟ್ರೆ ಅವ್ರಿಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ತಾರೆ. ನೀಟಾಗಿ ಎತ್ತಿಡೋದಕ್ಕೂ ಒಂದು ಬ್ಯಾಗ್ ಇದೆ, ಅದಕ್ಕೆ ನೀಟಾಗಿ ಬಿಚ್ಚಿ ಎಲ್ಲ ಫಂಕ್ಷನ್ ಆದಮೇಲೆ ಅದಕ್ಕೆ ಹಾಕಿಡಬೇಕು ಅಂತ ಹೇಳ್ಬಿಟ್ರೆ ಅವ್ರು ಹಾಗೆ ಇಟ್ಕೋತಾರೆ ಅಂತ ಇದೊಂದನ್ನು ನಾವು ತರಿಸಿ ಈ ಥರ ನೀಟಾಗಿ ಇಟ್ಟಿದ್ದೀನಿ. ಛತ್ತ ಹತ್ರ ಇಷ್ಟು ಡ್ರೆಸ್ ಇದೆ, ಹಾಕ್ಕೊಳ್ಳಲ್ಲ, ಅದಕ್ಕೆ ಒಂದೊಂದು ಸರಿ ಹೇಳ್ತೀನಿ. ಇವಾಗೆಲ್ಲ ಟ್ರೆಂಡಿಂಗ್ ಆಗಿದೆ ಗೌನು ಮತ್ತು ಈ ಥರ ಲಂಗ ದಾವಣಿ ಎಲ್ಲ. ಸರಿ ರೆಂಟಿಗೆ ಹಾಕ್ಬಿಡೋಣ ಅದಕ್ಕೆ. ನಮ್ಮದು ಕೆಳಗಡೆ ಹೆಂಗೂ ಶಾಪ್ ಇದೆ, ರೆಂಟಿಗೆ ಹಾಕ್ಬಿಡ್ತೀನಿ ಸುಮ್ಮನೆ ಅಂತ. ಆ ಥರನೂ ಒಪ್ಕೊಳ್ಳಲ್ಲ. ಅಯ್ಯೋ ಇಲ್ಲ ನನ್ನ ಡ್ರೆಸ್ ಹಂಗೆಲ್ಲ ಕೊಡಲ್ಲ, ನಾನು ಯಾರಿಗೂ ಕೊಡಲ್ಲ, ನೀವು ಯಾವ ರೆಂಟಿಗೂ ಹಾಕ್ಬೇಡಿ ಸುಮ್ಮನಿರಿಯಮ್ಮ ಅಂತ. ಹಾಕ್ಕೊಬ ಬರುತ್ತೆ ಒಂದೊಂದ್ಸಲ. ಇಷ್ಟು ಬಟ್ಟೆ ಇದ್ದು ಹಾಕ್ಕೊಳ್ಳಲ್ಲ, ಒಂದೊಂದ್ಸಲ ಹಾಕಿರ್ತೀಯ. ನಾನು ಹೇಳೋದು ಅಟ್ಲೀಸ್ಟ್ ಮನೇಲಿ ಬೇರೆ ಹಬ್ಬಗಳಲ್ಲಾದರೂ ಒಂದು ಲಂಗ ಬ್ಲೌಸು ಹಾಕ್ಕೊಂಡ್ರೆ ನಮಗೂ ಸ್ಟಿಚ್ ಮಾಡಿಸಿ ಇಷ್ಟೆಲ್ಲ ನೀಟಾಗಿಟ್ಟರೆ ಖುಷಿಯಾಗುತ್ತೆ. ಅದು ಯಾವಾಗ ಇವರಿಗೆಲ್ಲ ಬುದ್ಧಿ ಬಂದು ಯೂಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ. ನೋಡಿ